ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 1ರ ಮಾರ್ಕೆಟ್ ಅಪ್ಡೇಟ್ ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 0.7% ನಷ್ಟು ಕರೆಕ್ಟ್ ಆಗಿದ್ರೆ ಸೆನ್ಸೆಕ್ಸ್ ನಲ್ಲಿ 0.68% ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 1% ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಯ್ತು. ಬೆಳಿಗ್ಗೆ ನಿಫ್ಟಿ ಸ್ಟ್ರಾಂಗ್ ಆಗೇನೆ ಓಪನ್ ಆಯ್ತು, ಬಟ್ ಹೈಯರ್ ಲೆವೆಲ್ ಗಳಲ್ಲಿ ಸಸ್ಟೈನ್ ಆಗ್ಲಿಲ್ಲ. ಹೈಯರ್ ಲೆವೆಲ್ಸ್ ನಿಂದ ಆಲ್ಮೋಸ್ಟ್ 300 ಪಾಯಿಂಟ್ ಗಳ ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಐಟಿ ಇಂಡೆಕ್ಸ್ ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಯ್ತು. 2.6% ನ ಜಂಪ್ ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆಟೋ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 1.7% ನಷ್ಟು ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ ಇವತ್ತು ಡೌನ್ ಆಗಿದೆ. ಓವರ್ ಆಲ್ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಮಾರ್ಕೆಟ್ ನಲ್ಲಿ ಕಾಣಿಸ್ತಿದೆ. ಸೊ ಮಾರ್ಕೆಟ್ ನ ವೀಕ್ನೆಸ್ ಗೆ ಒಂದು ರೀಸನ್ ಇರಾನ್ ಮತ್ತೆ ಯುಎಸ್ ನ ನಡುವೆ ಏನ್ ಮಾತುಕತೆ ನಡಿಬೇಕಾಗಿತ್ತು ಅದು ಮುಂದಕ್ಕೆ ಹೋಗ್ತದೆ. ಸೊ ನ್ಯೂಕ್ಲಿಯರ್ ರಿಲೇಟೆಡ್ ಕನ್ಸರ್ನ್ಸ್ ಇರೋದ್ರಿಂದ ಟ್ರಂಪ್ ಅವರು ಕೂಡ ಮಾತುಕತೆಗೆ ಒಪ್ಕೊಳ್ತಾ ಇಲ್ಲ. ಈ ಒಂದು ರೀಸನ್ ನಿಂದ ಮಾರ್ಕೆಟ್ ನಲ್ಲಿ ಅನ್ಸರ್ಟಿನಿಟಿ ಕ್ರಿಯೇಟ್ ಆಗ್ತದೆ. ಸೊ ಕ್ರೂಡ್ ಪ್ರೈಸಸ್ ಮತ್ತೆ ಇನ್ಕ್ರೀಸ್ ಆಗುವಂತ ರಿಸ್ಕ್ ಇದೆ. ಹಾಗೆ ಡಾಲರ್ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗ್ತಿರೋದು ಬೇರೆ ಕಂಟ್ರಿಗಳ ಎಕಾನಮಿಗೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ತದೆ. ಸೊ ಇರಾನ್ ನ್ಯೂಕ್ಲಿಯರ್ ಕಂಟ್ರಿ ಆಗಬಾರ್ದು ಅನ್ನೋದು ಯುಎಸ್ ನ ಉದ್ದೇಶ ಆಗಿರೋದ್ರಿಂದ ಅವರೇನು ಯುರೇನಿಯಂ ಸಂಗ್ರಹವನ್ನ ಮಾಡ್ಕೊಂಡಿದ್ದಾರೆ ಅದನ್ನ ಯುಎಸ್ ಗೆ ಕೊಡಬೇಕು ಅನ್ನುವಂತ ಒಂದು ಕಂಡೀಷನ್ ಇದೆ. ಅದಕ್ಕೆ ಇರಾನ್ ಒಪ್ಕೊಳ್ತಿಲ್ಲ. ಹಾಗೆ ಇರಾನ್ ನಾವು ನ್ಯೂಕ್ಲಿಯರ್ ಪವರ್ ಆಗ್ತೀವಿ, ಅದಕ್ಕೆ ಯುಎಸ್ ಒಪ್ಕೋಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಯುಎಸ್ ಒಪ್ಕೊಳ್ತಿಲ್ಲ. ಆದ್ರಿಂದ ಈ ಒಂದು ಸೀಸ್ ಫೈರ್ ಆದಷ್ಟು ಬೇಗ ಮುಗಿದು ಮತ್ತೆ ಏನಾದ್ರೂ ವಾರ್ ಸ್ಟಾರ್ಟ್ ಆದ್ರೆ ಮಾರ್ಕೆಟ್ ನಲ್ಲಿ ಇನ್ನೂ ಹೆಚ್ಚಿನ ವೀಕ್ನೆಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಎರಡು ದೇಶಗಳು ಒಂದು ಒಪ್ಪಂದಕ್ಕೆ ಬಂದ್ರೆ ಮಾರ್ಕೆಟ್ ನಲ್ಲಿ ರಿಕವರಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ಈ ವಾರದಲ್ಲಿ ಆರ್‌ಬಿಐ ನ ಮಾನಿಟರಿ ಪಾಲಿಸಿ ಮೀಟಿಂಗ್ ಇದೆ. ಜೂನ್ 3ಕ್ಕೆ ಒಂದು ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಜೂನ್ 5 ಶುಕ್ರವಾರ ನಮಗೆ ಔಟ್ಕಮ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತದೆ, ಕ್ರೂಡ್ ಪ್ರೈಸಸ್ ಜಂಪ್ ಆಗ್ತಿರೋದು, ಕರೆನ್ಸಿ ವೀಕ್ ಆಗ್ತಿರೋದು ಖಂಡಿತವಾಗ್ಲೂ ನೆಗೆಟಿವ್ ಸೈನೇ ಆಗಿರುತ್ತೆ. ಬಟ್ ಈ ಬಾರಿಯ ಮೀಟಿಂಗ್ ನಲ್ಲಿ ಆರ್‌ಬಿಐ ರೇಟ್ ಇನ್ಕ್ರೀಸ್ ಮಾಡುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಅದೇ ರೀತಿಯಲ್ಲಿ ರೇಟ್ ಕಟ್ ನ ಚಾನ್ಸಸ್ ಅಂತೂ ಝೀರೋ ಅಂತಾನೆ ಹೇಳ್ಬೋದಾಗುತ್ತೆ. ಈ ಬಾರಿ ಒಂದು ನ್ಯೂಟ್ರಲ್ ಸ್ಟ್ಯಾನ್ಸ್ ಅನ್ನ ಆರ್‌ಬಿಐ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಮುಂದಿನ ಮೀಟಿಂಗ್ ನಲ್ಲಿ ಮೇ ಬಿ ಒಂದು ರೇಟ್ ಹೈಕ್ ಬಂದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ವಾರ್ ಎಂಡ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಗಷ್ಟೇ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ಗೆ ತಗೋಬಹುದು. ಸೊ ಜೂನ್ 5 ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಆರ್‌ಬಿಐ ಗವರ್ನರ್ ಎಂಪಿಸಿ ಮೀಟಿಂಗ್ ನ ಔಟ್ಕಮ್ ಅನ್ನ ಅನೌನ್ಸ್ ಮಾಡ್ತಾರೆ. ನೋಡ್ಬೇಕಾಗುತ್ತೆ ಯಾವ ರೀತಿ ಒಂದು ಔಟ್ಕಮ್ ಬರುತ್ತೆ ಅಂತ. ನ್ಯೂಟ್ರಲ್ ಆಗಿದ್ರೆ ಮಾರ್ಕೆಟ್ ನ ಮೇಲೆ ಅಷ್ಟಾಗಿ ಇಂಪ್ಯಾಕ್ಟ್ ಆಗೋದಿಲ್ಲ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಐಟಿ ಸೆಕ್ಟರ್ ನ ಸ್ಟಾಕ್ ಗಳು ಇವತ್ತು ಟಾಪ್ ಗೇನರ್ ಆಗಿತ್ತು. ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಬೈಯಿಂಗ್ ಎಮರ್ಜ್ ಆಗ್ತದೆ. ಸೊ ಸಾಕಷ್ಟು ವೀಕ್ನೆಸ್ ಬಂದಿತ್ತು, ಆದ್ರಿಂದ ಲೋವರ್ ಲೆವೆಲ್ ಗಳಲ್ಲಿ ಬೈಯಿಂಗ್ ಎಮರ್ಜ್ ಆಗ್ತದೆ. ಟೆಕ್ ಮಹೀಂದ್ರ, ಇನ್ಫೋಸಿಸ್ ಹಾಗೇನೆ ಟಿಸಿಎಸ್ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಬೈಯಿಂಗ್ ಇವತ್ತು ಎಮರ್ಜ್ ಆಯ್ತು. ಕೋಲ್ ಇಂಡಿಯಾ 3% ನಷ್ಟು ಗೇನ್ ಆಗಿದ್ರೆ ಜೆಎಸ್ಡಬ್ಲ್ಯೂ ಸ್ಟೀಲ್ ಕೂಡ 1% ನಷ್ಟು ಗೇನ್ ಆಗಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಚ್ಯುಎಲ್ ನಲ್ಲಿ 3% ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಇನ್ನೊಂದು ಎಫ್ಎಂಸಿಜಿ ಗ್ರೂಪ್ ನ ಕಂಪನಿ, ಈ ಒಂದು ಸ್ಟಾಕ್ ನಲ್ಲಿ ಕೂಡ 3% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್, ಮ್ಯಾಕ್ಸ್ ಹೆಲ್ತ್ ಕೇರ್, ಐಟಿಸಿ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಐಟಿಸಿ ಕೂಡ ಎಫ್ಎಂಸಿಜಿ ಸೆಕ್ಟರ್ ನಲ್ಲೇ ಗುರುತಿಸಿಕೊಳ್ಳುವಂತ ಒಂದು ಸ್ಟಾಕ್ ಆಗಿರುತ್ತೆ. ಸೊ ಎಫ್ಎಂಸಿಜಿ ಸ್ಟಾಕ್ ಗಳಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಹೆಚ್ಚಾಗಿ ಕಾಣಿಸ್ತು. ಸೊ ಫುಡ್ ಇನ್ಫ್ಲೇಷನ್ ಕೂಡ ಒಂದು ರೀಸನ್ ಆಗಿರಬಹುದು. ಇಯರ್ ಆನ್ ಇಯರ್ ಜಿಎಸ್ಟಿ ಕಲೆಕ್ಷನ್ 3.2% ನಷ್ಟು ಇನ್ಕ್ರೀಸ್ ಆಗಿದೆ. ಸೊ ಮೇ ತಿಂಗಳಲ್ಲಿ 1.94 ಲಕ್ಷ ಕೋಟಿಯಷ್ಟು ಜಿಎಸ್ಟಿ ಕಲೆಕ್ಷನ್ ನೋಡೋದಕ್ಕೆ ಸಿಕ್ತು. ಒಂದು ಸ್ಟ್ರಾಂಗ್ ಗ್ರೋತ್ ಅಂತಾನೆ ಹೇಳ್ಬೋದಾಗುತ್ತೆ. ಸೆಪ್ಟೆಂಬರ್ 2025ರಲ್ಲಿ ಗವರ್ಮೆಂಟ್ ಕೆಲವೊಂದಿಷ್ಟು ಚೇಂಜಸ್ ಗಳನ್ನ ಜಿಎಸ್ಟಿ ಕಲೆಕ್ಷನ್ ನಲ್ಲಿ ತಂದಿತ್ತು. ಬಟ್ ಸ್ಟಿಲ್ ಜಿಎಸ್ಟಿ ಕಲೆಕ್ಷನ್ ಸ್ಟ್ರಾಂಗ್ ಆಗೇನೆ ಕಾಣಿಸ್ತಿದೆ. ಸೊ ಆದಷ್ಟು ಬೇಗ 2 ಲಕ್ಷ ಕೋಟಿಯ ಮಾರ್ಕ್ ಅನ್ನ ಕೂಡ ಜಿಎಸ್ಟಿ ಕಲೆಕ್ಷನ್ಸ್ ರೀಚ್ ಮಾಡಬಹುದು. ಸೊ ಈ ಕಲೆಕ್ಷನ್ಸ್ ಗವರ್ಮೆಂಟ್ ನ ರೆವೆನ್ಯೂ ಆಗಿರುತ್ತೆ. ಆದ್ರಿಂದ ಒಳ್ಳೆ ಒಂದು ಜಿಎಸ್ಟಿ ಕಲೆಕ್ಷನ್ ಭಾರತದ ಫಿಸ್ಕಲ್ ಡೆಫಿಸಿಟ್ ಅನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ತಿಂಗಳ ಮೊದಲ ವಾರ ಆಟೋ ಸೇಲ್ಸ್ ಡೇಟಾ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕೆಲವು ಕಂಪನಿಗಳ ಆಟೋ ಸೇಲ್ಸ್ ಡೇಟಾ ನೋಡೋದಕ್ಕೆ ಸಿಗ್ತದೆ. ಮಾರುತಿ ಸುಜುಕಿ ಒಂದು ಸ್ಟ್ರಾಂಗ್ ಸೇಲ್ಸ್ ಅನ್ನ ಮೇ ತಿಂಗಳಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. 2,42,688 ಯೂನಿಟ್ ಸೇಲ್ಸ್ ನೋಡೋದಕ್ಕೆ ಸಿಗ್ತದೆ. ಡೊಮೆಸ್ಟಿಕ್ ಸೇಲ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಸೊ ಒಂದು ಸ್ಟ್ರಾಂಗ್ ಸೇಲ್ಸ್ ಡೇಟಾ ಮಾರುತಿ ಸುಜುಕಿ ಕಡೆಯಿಂದ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಹ್ಯುಂಡೈ ಕೂಡ 61,137 ಯೂನಿಟ್ಸ್ ಗಳ ಸೇಲ್ಸ್ ಅನ್ನ ಮಾಡಿದರೆ ಇಯರ್ ಆನ್ ಇಯರ್ ಸೇಲ್ಸ್ 4% ನಷ್ಟು ಗ್ರೋ ಆಗಿದೆ. ಮಹೀಂದ್ರ ಅಂಡ್ ಮಹೀಂದ್ರ ಕಡೆಯಿಂದ ಕೂಡ ಸ್ಟ್ರಾಂಗ್ ಸೇಲ್ಸ್ ನೋಡೋದಕ್ಕೆ ಸಿಕ್ತು. ಬಟ್ ಸ್ಟಾಕ್ ಪ್ರೈಸ್ ನಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಟೋ ಸ್ಟಾಕ್ ಗಳಿಂದ ಇವತ್ತು ನೆಗೆಟಿವ್ ಆಗಿ ಇತ್ತು. ಮಾರ್ಕೆಟ್ ನ ವೀಕ್ನೆಸ್ ಕೂಡ ಅದಕ್ಕೆ ಕಾರಣ ಆಗಿರುತ್ತೆ. ಬಟ್ ಸೇಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಸೇಲ್ಸ್ ಸ್ಟ್ರಾಂಗ್ ಆಗೇನೆ ಕಾಣಿಸ್ತಿದೆ.
ಝೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಸ್ಟಾಕ್ ಪ್ರೈಸ್ ನಲ್ಲಿ ಬೆಳಿಗ್ಗೆ ಆಲ್ಮೋಸ್ಟ್ 6% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಈ ಕಂಪನಿಗೆ ಅಥವಾ ಈ ಒಂದು ಮೀಡಿಯಾ ಎಂಟರ್ಪ್ರೈಸಸ್ಗೆ ಫಿಫಾ ವರ್ಲ್ಡ್ ಕಪ್ ಅನ್ನ ಟೆಲಿಕಾಸ್ಟ್ ಮಾಡುವಂತ ಒಂದು ರೈಟ್ ಸಿಕ್ಕಿದೆ. ಸೊ ಭಾರತ ಫಿಫಾ ವರ್ಲ್ಡ್ ಕಪ್ ನ ಪಾರ್ಟ್ ಆಗಿರೋದಿಲ್ಲ, ಬಟ್ ಭಾರತದಲ್ಲಿ ವರ್ಲ್ಡ್ ಕಪ್ ಅಥವಾ ಫಿಫಾ ವರ್ಲ್ಡ್ ಕಪ್ಗೆ ತುಂಬಾನೇ ಕ್ರೇಜ್ ಇರುತ್ತೆ. ಎಸ್ಪೆಷಲಿ ಕೋಲ್ಕತಾ, ಕೇರಳ, ನಾರ್ತ್ ಈಸ್ಟ್ ಸ್ಟೇಟ್ ಗಳಲ್ಲಿ ಫಿಫಾ ವರ್ಲ್ಡ್ ಕಪ್ ವ್ಯೂವರ್ಶಿಪ್ ಕೂಡ ಹೆಚ್ಚಾಗಿ ಇರುತ್ತೆ. ಈ ಒಂದು ರೈಟ್ ಝೀ ಎಂಟರ್ಟೈನ್ಮೆಂಟ್ ಗೆ ಸಿಕ್ಕಿರೋದು ಖಂಡಿತವಾಗ್ಲೂ ಅವರ ವ್ಯೂವರ್ಶಿಪ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಹಾಗೆ ಸ್ಪೋರ್ಟ್ಸ್ ಸೆಗ್ಮೆಂಟ್ ನಲ್ಲಿ ಒಳ್ಳೆ ಒಂದು ಆಡಿಯನ್ಸ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಳುವಂತ ಉದ್ದೇಶ ಕೂಡ ಝೀ ಎಂಟರ್ಟೈನ್ಮೆಂಟ್ ಗೆ ಇದೆ. ಸೊ ಈ ಒಂದು ಕಾಂಟ್ರಾಕ್ಟ್ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಆ ರೀಸನ್ ಇಂದ ಸ್ಟಾಕ್ ಅದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿತ್ತು. ಬಟ್ ಮಾರ್ಕೆಟ್ ಡೌನ್ ಆಗ್ತಾ ಆಗ್ತಾ ಈ ಒಂದು ಸ್ಟಾಕ್ ನಲ್ಲಿ ಕೂಡ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸುಜ್ಲಾನ್ ಎನರ್ಜಿ ಸ್ಟಾಕ್ ಪ್ರೈಸ್ ನಲ್ಲಿ 6% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಸುಜ್ಲಾನ್ ಎನರ್ಜಿಗೆ ಸೆಬಿ ಕಡೆಯಿಂದ 29 ಕೋಟಿಯ ಪೆನಾಲ್ಟಿ ಬೀಳ್ತಿರೋದು ಕಾಣಿಸ್ತದೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳು ಮಿಸ್ಲೀಡಿಂಗ್ ಆಗಿತ್ತು ಅನ್ನುವಂತ ರೀಸನ್ ನಿಂದ ಸೆಬಿ ಈ ಒಂದು ಫೈನ್ ಅನ್ನ ಹಾಕಿದ್ದಾರೆ. ಬಟ್ ಇದು 2019 ಕೇಸ್ ಆಗಿರುತ್ತೆ. ಸೊ ಆ ಒಂದು ಕೇಸ್ಗೆ ಈಗ ನಮಗೆ ಸೆಬಿ ಕಡೆಯಿಂದ ಔಟ್ಕಮ್ ಬರ್ತಿರೋದು ಕಾಣಿಸ್ತದೆ. ಸೊ ಈ ರೀತಿಯ ನ್ಯೂಸ್ ಗಳು ಖಂಡಿತವಾಗ್ಲೂ ಕಂಪನಿಗೆ ನೆಗೆಟಿವ್ ಆಗಿರುತ್ತೆ. ಆ ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ 6% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬಟ್ ಕೋವಿಡ್ ನ ನಂತರ ಕಂಪನಿ ಒಳ್ಳೆ ಒಂದು ರಿವೈವಲ್ ಅನ್ನ ಪಡ್ಕೊಂಡಿದೆ. ಒಳ್ಳೆ ಒಂದು ಸೇಲ್ಸ್ ಅನ್ನ ಮಾಡ್ತಿದ್ದಾರೆ. ರೆವಿನ್ಯೂಸ್, ಪ್ರಾಫಿಟ್ಸ್ ಕೂಡ ಸ್ಟ್ರಾಂಗ್ ಆಗೇನೆ ಕಾಣಿಸ್ತದೆ. ಬಟ್ ಸದ್ಯದ ಟೈಮ್ ನಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವಿಟಿ ಸ್ಟಾಕ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಬಟ್ ರಿಕವರಿಯ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಸೊ ಆದಷ್ಟು ಬೇಗ ಟಾಟಾ ಸನ್ಸ್ ನ IPO ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಈಗ ಟಾಟಾ ಚೇರ್ಮನ್ ನಿಯೋಲ್ ಟಾಟಾ ಅವರು RBI ಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಸೊ ಟಾಟಾ ಸನ್ಸ್ ನ IPO ತರೋದು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಗಳಿಗೆ ಕಾರಣ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ RBI ನ ಒಂದು ಗೈಡ್ ಲೈನ್ ಇದೆ, ಟಾಪ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಬೇಕು ಅಂತ. ಸೊ ಟಾಟಾ ಗ್ರೂಪ್ ನ ಸಾಕಷ್ಟು ಕಂಪನಿಗಳು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಸೊ ಟಾಪ್ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಟ್ ಆಗಿರುವಂತ ಟಾಟಾ ಸನ್ಸ್ ಕೂಡ 3 ವರ್ಷದ ಒಳಗಾಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ಬೇಕಾಗಿತ್ತು. ಅಂದ್ರೆ ಸೆಪ್ಟೆಂಬರ್ 2025 ಒಳಗೆ ಈ ಒಂದು ಲಿಸ್ಟಿಂಗ್ ಆಗ್ಬೇಕಾಗಿತ್ತು. ಬಟ್ ಸಾಕಷ್ಟು ರೀಸನ್ಸ್ ಗಳಿಂದ ಡಿಲೇ ನೋಡೋದಕ್ಕೆ ಸಿಗ್ತದೆ. ಸೊ ಈಗ ಮತ್ತೆ ನಿಯೋಲ್ ಟಾಟಾ ಅವರು RBI ಗೆ ಪತ್ರವನ್ನ ಬರೆದಿದ್ದಾರೆ. ಟಾಟಾ ಸನ್ಸ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ರೆ ನಮ್ಮ ಒಂದು ಕೋರ್ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಏನಿತ್ತು ಅದನ್ನ ನಾವು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಪ್ರಾಫಿಟಬಿಲಿಟಿ ಅಂತ ಗಮನವನ್ನ ಕೊಡಬೇಕಾಗುತ್ತೆ. ಆಗ ಪ್ರತಿ ಕ್ವಾರ್ಟರ್ ನಲ್ಲಿ ರಿಸಲ್ಟ್ ಡಿಕ್ಲೇರ್ ಮಾಡ್ತಾ ಹೋಗೋದ್ರಿಂದ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಹೋಗ್ಬೇಕಾಗತ್ತೆ. ಅದರಿಂದ ಅವರ ಒಂದು ಇನ್ಸ್ಟಿಟ್ಯೂಷನ್ ಗೋಲ್ ಏನಿತ್ತು ಅದು ಅಚೀವ್ ಆಗೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಹಾಗೆ ಈ ಒಂದು ಇನ್ಸ್ಟಿಟ್ಯೂಟ್ ನ ಮೂಲಕನೇ ಟಾಟಾ ಗ್ರೂಪ್ ಸಾಕಷ್ಟು ಚಾರಿಟಿ ವರ್ಕ್ ಅನ್ನ ಮಾಡ್ತಿದೆ. ಹೆಲ್ತ್ ಕೇರ್, ಎಜುಕೇಶನ್, ಲೈವ್ಲಿಹುಡ್, ವಾಟರ್, ಸ್ಯಾನಿಟೇಷನ್ ಈ ರೀತಿಯಲ್ಲಿ ಸಾಕಷ್ಟು ಇನಿಷಿಯೇಟಿವ್ಸ್ ಗಳನ್ನ ಟಾಟಾ ಸನ್ಸ್ ಮಾಡ್ತಾರೆ. ಟಾಟಾ ಗ್ರೂಪ್ ನ ಕಡೆಯಿಂದ ಸಾಕಷ್ಟು ಡೊನೇಷನ್ಸ್ ಗಳು ಕೂಡ ಹೋಗುತ್ತೆ. ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ರೆ ಈ ರೀತಿಯ ಆಕ್ಟಿವಿಟಿಗಳನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನಿಯೋಲ್ ಟಾಟಾ ಅವರು ಪತ್ರವನ್ನ ಬರೆದಿದ್ದಾರೆ. ಇದಕ್ಕೆ RBI ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನ ಸದ್ಯಕ್ಕೆ ಕೊಟ್ಟಿಲ್ಲ. ನೋಡ್ಬೇಕಾಗುತ್ತೆ RBI ನ ಕಡೆಯಿಂದ ಯಾವ ರೀತಿ ಒಂದು ರೆಸ್ಪಾನ್ಸ್ ಬರುತ್ತೆ ಅಂತ. ಸೊ ಟಾಟಾ ಸನ್ಸ್ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ IPO ಆಗಿತ್ತು. ಸೊ RBI ಏನಾದ್ರೂ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರೆ ಟಾಟಾ ಸನ್ಸ್ ನ IPO ಬರ್ದೇ ಇರುವಂತ ಚಾನ್ಸಸ್ ಗಳು ಕೂಡ ಇರುತ್ತೆ. ಟಾಟಾ ಸನ್ಸ್ IPO ಬರುತ್ತೆ ಅಂತ ಸಾಕಷ್ಟು ಸ್ಟಾಕ್ ಗಳು ಸ್ಟ್ರಾಂಗ್ ಆಗಿ ಗೇನ್ ಕೂಡ ಆಗಿತ್ತು. ಆ ಸ್ಟಾಕ್ ಗಳಲ್ಲಿ ಸಡನ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಕೂಡ ಬರ್ಬೋದು. PTC ಇಂಡಸ್ಟ್ರೀಸ್ ಸ್ಟಾಕ್ ಪ್ರೈಸ್ ನಲ್ಲಿ 14% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 19,000 ಅರೌಂಡ್ ಅಲ್ಲಿ ಈ ಒಂದು ಸ್ಟಾಕ್ ಟ್ರೇಡ್ ಆಗ್ತಿದೆ. ಸೊ ಈ ಒಂದು ಸ್ಟಾಕ್ ನಲ್ಲಿ ಗೋಲ್ಡ್ಮನ್ ಸ್ಯಾಕ್ಸ್ ಇನ್ನೂ ಹೆಚ್ಚಿನ ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅಂತ ಸ್ಟ್ರಾಂಗ್ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. 25,770 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಒಂದು ಸ್ಟ್ರಾಂಗ್ ಎಕ್ಸ್ಪಾನ್ಷನ್ ನ ಮಾಡ್ತಿದ್ದಾರೆ. Q4 ಅರ್ನಿಂಗ್ಸ್ ಕೂಡ ಸ್ಟ್ರಾಂಗ್ ಆಗಿದೆ ಅನ್ನೋದು ಗೋಲ್ಡ್ಮನ್ ಸ್ಯಾಕ್ಸ್ ನ ವ್ಯೂ ಆಗಿರುತ್ತೆ. ಆ ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಸ್ಟಾಕ್ ಪ್ರೈಸಸ್ ಹೈಯರ್ ಲೆವೆಲ್ ನಲ್ಲಿ ಇರೋದ್ರಿಂದ ಈ ರೀತಿಯ ಸ್ಟಾಕ್ ಗಳಲ್ಲಿ ರಿಟೇಲ್ ಕಡಿಮೆ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾರೆ. ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ತಿಳಿಸ್ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.